ಪ್ರಮುಖವಾಗಿ ಈ 1-to-1 ಮೀಟಿಂಗ್ನಲ್ಲಿ ಚರ್ಚೆ ಆಗಿದ್ದೇನು ಗೊತ್ತಾ, ಶಾಸಕರು ಕಂಪ್ಲೇಂಟ್ ಮಾಡ್ತಾ ಇದ್ರು ಸಚಿವರ ಮೇಲೆ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನಾದರೂ ಕೆಲಸ ಆಗಬೇಕು ಅಂತಂದರೆ ಸಚಿವರು ಕೈಗೆ ಸಿಗ್ತಾ ಇರಲಿಲ್ಲ ಅಂತ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಡೆಲ್ಲಿಗೆ ಈಗ CM DCM ಇಬ್ಬರು ಕೂಡ ಹೋಗಿದ್ದಾರೆ. ಏನೇನು ಚರ್ಚೆ ಆಗ್ತಾ ಇದೆ ಅಂತೇಳಿ ನಾನು ರಾಕೇಶ್ ಶೆಟ್ಟಿ ಸರ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ಹಿಂದೆ ಬಹಳ ಹಿಂದೆ ಹೋಗೋದು ಬೇಡ, 1 ತಿಂಗಳ ಹಿಂದೆ ಈ ಸ್ಟಾಂಪೇಡ್ ಪ್ರಕರಣ ಆಗಿತ್ತು. ಆವಾಗಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಚರ್ಚೆ ಇತ್ತು. ಆಗಲೂ ಕೂಡ ಇಬ್ಬರು ನಾಯಕರು ಡೆಲ್ಲಿಗೆ ಹೋಗಿದ್ರು. ಆಗ ಹೊರಗೆ ಬಂದು ಮಾತನಾಡಿದ್ದು ಜಾತಿ ಜನಗಣತಿಯ ವಿಚಾರ. ಅಂದರೆ ಕಂಪ್ಲೀಟ್ ಆಗಿ ಆ ಒಂದು ಏನು ಚರ್ಚೆ ಆಗ್ತಿತ್ತು ಅದು ತದ್ವಿರುದ್ಧವಾಗಿ ಬಂದು ಹೊರಗಡೆ ಮಾತನಾಡಿದ್ರು. ಸೊ ಈಗಲೂ ಕೂಡ ಹಾಗೆ ಆಗುತ್ತಾ ಅಥವಾ ಇಲ್ಲಿಗೆ ಮುಗಿಯುತ್ತಾ ಇದು, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಡುತ್ತಾ ಇದು ಅನ್ನೋ ಚರ್ಚೆ? ಇಲ್ಲ, ಅಷ್ಟು ಈಸಿಯಾಗಿ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರಲ್ಲ. ಓಕೆ, ನಂಬರ್ 1. ನಂಬರ್ 2, ಓಕೆ, ಇಲ್ಲಿ ಏನಾಗಿದೆ ಅಂದರೆ, ದೆಹಲಿ ದಂಡಯಾತ್ರೆ ಅಂತ ನಾವು ಏನು ಹೇಳ್ತೀವಲ್ಲ, ಯಾತ್ರೆಗಳು ಶುರು ಆಗ್ತೇವಲ್ವ, ಯು ಕ್ಯಾನ್ ಥಿಂಕ್ ಖಾಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಾತ್ರ ದೆಹಲಿಯಲ್ಲಿ ಇದ್ದಾರೆ ಅಂತ. ತುಂಬ ಜನ, ನಾನು ಮೊನ್ನೆ ಹೇಳಿದೆ, ಅವರು ಬಿಸ್ನೆಸ್ ಕ್ಲಾಸಲ್ಲಿ ಹೋದರೆ ಇಕನಾಮಿಕ್ ಕ್ಲಾಸ್ ಫುಲ್ ಆಗುತ್ತೆ. ಅಂದರೆ ಇದು ಏನಕ್ಕಾಗಿ ಟ್ರಾವೆಲ್ ಮಾಡ್ತಾರೆ ಇಷ್ಟು ಜನ ಅಂತ ನಾವು ಒಂದು ಹೇಳ್ತಾ ಇರೋದು. ಬೈ ಲಕ್ ಆರ್ ಬ್ಯಾಡ್ ಲಕ್, ರಾಷ್ಟ್ರೀಯ ಪಕ್ಷದ ಹೈಕಮಾಂಡ್ಗಳು ಇರೋದು ಡೆಲ್ಲಿಯಲ್ಲಿ. ನೀವು ಹೈಕಮಾಂಡ್ ಅಂತ ಮಾತಾಡಿದ ಕೂಡಲೇ ಬರೋದು ಡೆಲ್ಲಿಯಲ್ಲಿ. ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಎರಡೂ ಕಾರಣಕ್ಕೂ ಡೆಲ್ಲಿಗೆ ಪ್ರವಾಸ ಮಾಡ್ಬೋದು. ಒಂದನೇದಾಗಿ ಹೈಕಮಾಂಡನ್ನು ಮೀಟ್ ಮಾಡಲಿಕ್ಕೆ, ಇನ್ನೊಂದು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ನಮ್ಮ ಕೇಂದ್ರ ಸರ್ಕಾರ ಅಲ್ಲೇ ಇರೋದು, ಅಲ್ಲಿಗೆ ಹೋಗಲೇಬೇಕು. ಈಗ ಯಾವಾಗ ಹೋದ್ರು, ಎಸ್, ಅನಾಲಿಸಿಸ್ ಮಾಡುವಾಗ ನೀವು ಹೇಳಿದ ಪ್ರಕಾರ ಯಾವಾಗ ಇವರು ಯಾತ್ರೆಗಳನ್ನು ಕೈಗೊಳ್ತಾರೆ ಅನ್ನೋದು, ಈ ಯಾತ್ರೆಗಳು ಯಾರಿಗೆ ವಿಜಯ ಯಾತ್ರೆ ಆಗುತ್ತೆ ಅಥವಾ ಸೋಲಿನ ಯಾತ್ರೆ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅನಾಲಿಸಿಸ್ ಮಾಡುವಾಗ, ರಾಜ್ಯಕ್ಕೆ ಪೊಲಿಟಿಕಲ್ ಅನಾಲಿಸಿಸ್ ಅನ್ನು ನೋಡುವಾಗ, ಇಲ್ಲಿ ನಡೆದಂತಹ ಲಾಸ್ಟ್ 1 ಮಂತಿನಿಂದ ನಡೀತಾ ಇರುವ ಏನು ಈ ಕಾಂಗ್ರೆಸ್ನ ಕೋಲಾಹಲಗಳು ಇದ್ದಾವಲ್ವಾ, ಅದು ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಡೌಟ್ಸ್. ಇದು ನಿಮ್ಮೆಲ್ಲರಲ್ಲಿ ಕೆಲವು ಕುತೂಹಲವನ್ನು ಮಾತ್ರ ಅಲ್ಲ, ಅದರ ಒಟ್ಟಿಗೆ ಕೆಲವು ಡೌಟ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ನಂಬರ್ 1, ಸುರ್ಜೇವಾಲಾ ಅವರು ಇವತ್ತು ಹೇಳಿದ ಮಾತು. ಸುರ್ಜೇವಾಲಾ ಅವರು ಏನು ಹೇಳ್ತಾರೆ, ಹೌದು, ನನ್ನ DCM ಮತ್ತು CM ಇಬ್ಬರು ಡೆಲ್ಲಿಗೆ ಹೋಗಿದ್ದಾರೆ, ಬಟ್ ಐ ಡೋಂಟ್ ನೋ ದರ್ ಇಸ್ ಸಚ್ ಮೀಟಿಂಗ್ಸ್. ಅಂದರೆ ರಾಹುಲ್ ಗಾಂಧಿಯೊಟ್ಟಿಗೆ ಅವರ ಮೀಟಿಂಗ್ ಇದೆ ಅಥವಾ ನಾಯಕತ್ವದ ಬದಲಾವಣೆಯ ಬಗ್ಗೆ ಏನಾದರೂ ಮೀಟಿಂಗ್ ಇದೆ ಅಂಥದ್ದಿಲ್ಲ. ಇಟ್ಸ್ ಎ ರೂಲ್ಡ್ ಔಟ್. ಅದನ್ನು DK ಶಿವಕುಮಾರ್ ಅವರು ಒತ್ತಿ ನಿನ್ನೆನೂ ರೂಲ್ ಔಟ್ ಮಾಡಿದ್ದಾರೆ, ಇವತ್ತು ರೂಲ್ ಔಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ಮುಂದಿನ CM ಅಂತ. ನಾನು ಈಗಲೂ ಹೇಳ್ತೀನಿ, DK ಅವರು ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯನವರಿಗೆ ಹುಲ್ಲಿನ ಏನು ಹಾಸಿಗೆ ಹಾಕ್ಬಿಟ್ಟು ಅದರಲ್ಲಿ ಹೂವು ಹಾಕ್ಬಿಟ್ಟು ಇದು ನಿಮಗೆ ಇನ್ನು 3 ವರ್ಷ ಅಂತ ಬಿಟ್ಕೊಡೋರಲ್ಲ. ಈ ವಿಲ್ ನೆವರ್ ಗಿವ್ ಅಪ್. ಆಸ್ ಪರ್ ಮೀ, DK ಅವರನ್ನು ನಾವೆಲ್ಲ ನೋಡಿದ ಪ್ರಕಾರ ಅಷ್ಟು ಬೇಗ ಗಿವ್ ಅಪ್ ಮಾಡುವವರಿಲ್ಲ. ದಟ್ ಈಸ್ ಫಾರ್ ಶ್ಯೂರ್. ಈಗ DK ಶಿವಕುಮಾರ್ ಅವರು ಏನಕ್ಕೆ ಹೋದರು ಅನ್ನೋದನ್ನು DK ಅವರು ಒತ್ತಿ ಹೇಳಿದ್ದಾರೆ. ಹೌದು, ನನ್ನ ಮೇಕೆದಾಟು ಪ್ರಾಜೆಕ್ಟ್ ಕನಕಪುರದಿಂದ ನಾನು ದಂಡಯಾತ್ರೆ ಮಾಡಿದ್ದೆ, ಕಾಂಗ್ರೆಸ್ ಅವರನ್ನೆಲ್ಲ ಕರ್ಕೊಂಡು ಬಂದು ಈಗ 2.5 ವರ್ಷ ಆಗ್ತಾ ಬಂತು. ನಾನು ನೀರಾವರಿ ಮಂತ್ರಿ ಬೇರೆ ಇದ್ದೀನಿ, ನಾನು CM ಏನು ಪೋಸ್ಟ್ಗೆ ದಾಪುಗಾಲ ಆಗ್ತಾ ಇದ್ದೀನಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಫಾರ್ಗೆಟ್ ಅಬೌಟ್ ನಾನು CM ಆಗ್ತೀನ ಬಿಡ್ತೀನ. ಇನ್ನು 2.5 ವರ್ಷ ಅಂದರೆ ಲಾಸ್ಟ್ 1 ಇಯರ್ ಈಸ್ ಎಲೆಕ್ಷನ್ ಇಯರ್. ಇನ್ನು 1.5 ವರ್ಷ ಏನಾದರೂ ಇವರಿಗೆ ಒಂದು ಕೆಲಸ ಮಾಡುವಂತಹ ಕಾಲ ಸಿಕ್ಕುವುದು ಇವರಿಗೆ. ಅದರಲ್ಲೂ ನಾನು ಮಾಡಿಲ್ಲ ಅಂದರೆ ಇನ್ನು ನಾನು ಕನಕಪುರದ ಜನತೆಗೆ ಯಾವ ರೀತಿ ಮುಖ ತೋರಿಸ್ಲಿ? ಬೆಂಗಳೂರು ಡೆವಲಪ್ಮೆಂಟ್ ಇವ್ರ ಹತ್ರನೇ ಇದೆ. ಬೆಂಗಳೂರು ಡೆವಲಪ್ಮೆಂಟ್ ಜನರಿಗೆ ನಾನು ಏನು ಮುಖ ತೋರಿಸ್ಲಿ? ಮೇಕೆದಾಟು ಆಗಿಲ್ಲ, ಮೇಕೆದಾಟು ಏನು ಕಾರ್ಯಕ್ರಮಗಳೇ ಆಗ್ತಾ ಇಲ್ಲ, ನೀವು ಇನ್ನೂ ಕೇಂದ್ರ ಸರ್ಕಾರ ಅಥವಾ ತಮಿಳುನಾಡು ಸರ್ಕಾರವನ್ನು ಬೈತಾ ಕೂತ್ಕೋತೀರಾ ಅಂತ ಕೇಳಬಹುದು ಅನ್ನೋದಕ್ಕೆ ಈಗ ಅದಕ್ಕೆ ಚಾಲನೆ ಕೊಟ್ಟಂಗೆ ಇದೆ DK ಶಿವಕುಮಾರ್ ಅವರು. ಎಸ್, ಮೇಕೆದಾಟನ್ನು ನಾನು ಸ್ಟಾರ್ಟ್ ಮಾಡಬೇಕು, ಆ ಒಂದು ಯೋಜನೆಯನ್ನು ನಾನು ಕೈಗೆತ್ಕೊಬೇಕು, ನಾನೇ ಇದನ್ನು ಅಲ್ಲಿಂದ ಕನಕಪುರದಿಂದ ಭರ್ಜರಿಯಾಗಿ ನಡ್ಕೊಂಡು ಬಂದರು, ಕನಕಪುರ ಟು ಬ್ಯಾಂಗ್ಳೂರ್ ನಡ್ಕೊಂಡು ಬಂದರು, ಮಸ್ತಾಗಿ ಭರ್ಜರಿ ಒಂದು ಜಾತ್ರೆ ಆಯಿತು, ಪಾದಯಾತ್ರೆ ಆಯಿತು. ಈಗ ಅದರಲ್ಲಿ DK ಶಿವಕುಮಾರ್ ಅವರು ವಾಪಸ್ ಆ ಚಾಲನೆಯನ್ನು ಕೊಡಲಿಕ್ಕೆ ಶುರು ಮಾಡಿರ್ಬೋದು. ಪ್ರಹ್ಲಾದ್ ಜೋಶಿ ಮೀಟಿಂಗ್ ಆದಮೇಲೆ ಅವ್ರು ಹೇಳ್ತಾರೆ, ನಾನು ಇಲ್ಲಿಗೆ ಬಂದ ಕಾರಣ ಏನಂದರೆ ಮೇಕೆದಾಟು ಉಳಿದೆಲ್ಲ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೀನಿ ಅಂತ. ಈಗ ಸಿದ್ದರಾಮಯ್ಯನವ್ರು ಯಾಕೆ ಹೋಗಿದ್ದಪ್ಪ ಹಾಗಾದರೆ? ಒಟ್ಟಿಗೆ ಹೋಗ್ಬೇಕಾ? ಸಿದ್ದರಾಮಯ್ಯನವರು ಯಾಕೆ ಹೋದ್ರು? ದರ್ ಇಸ್ ಎ ರೀಸನ್. ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ರಾಜನಾಥ್ ಸಿಂಗ್ ಅವರನ್ನು, ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಮಂತ್ರಿ ಅವರನ್ನು ಮೀಟ್ ಮಾಡಲಿಕ್ಕೆ ಹೋಗಿದ್ದೀನಿ. ಒಂದನೇದಾಗಿ ಈ ಸಲದ ಮೈಸೂರು ದಸರಾ, ಈಗ ಸಿದ್ದರಾಮಯ್ಯನವರಿಗೆ ಆಲ್ ದಸರಾಸ್ ನಾವು ಇಟ್ಸ್ ವೆರಿ ಸ್ಪೆಷಲ್. ಮತ್ತು ಈ ಸಲದ ದಸರಾ ಇದೆಲ್ಲ ಸಿದ್ದರಾಮಯ್ಯನವರಿಗೆ ವೆರಿ ಮಚ್ ಇಂಪಾರ್ಟೆಂಟ್. ಏನಕ್ಕಂತ ಹೇಳ್ತೀನಿ, ಅವರ ಕ್ಷೇತ್ರ ಅಂತಲ್ಲ, ಮೈಸೂರಿನವರಾಗಿ ಆಗಿದ್ದಾರೆ ಮಾತ್ರ ಅಲ್ಲ,
ತಾನು ದೇವರನ್ನು ನಂಬುವುದೇ ಇಲ್ಲ, ನಾನು ಸ್ವಲ್ಪ ದೇವರಿಂದ ದೂರ ಇರುವವನು ಅಂತ ಹೇಳಿದ ಸಿದ್ದರಾಮಯ್ಯನವರು ಯಾವಾಗ ಈ ಮೂಢ ಹಗರಣ ಬಂತಲ್ಲ, ಮೂಢ ಹಗರಣ ಆಯ್ತಲ್ಲ, ಮೂಢ ಹಗರಣದ ನಂತರ ಸಿದ್ದರಾಮಯ್ಯನವರು ಒಂಥರ ದೈವ ಭಕ್ತರಾದ್ರು, ದೇವರನ್ನು ನಂಬಲಿಕ್ಕೆ ಶುರು ಮಾಡಿದ್ರು. ಚಾಮುಂಡೇಶ್ವರಿ ದರ್ಶನವನ್ನು ಸಿದ್ದರಾಮಯ್ಯನವರು ಪಡ್ಕೋತಾರೆ. ಈ ಸಲದ ದಸರಾವನ್ನು ಈ ಮೂಢ ಹಗರಣ ಈ ಎಲ್ಲ ಟೆನ್ಷನ್ಗಳಿಂದ ಹೊರಗಡೆ ಸಿದ್ದರಾಮಯ್ಯನವರು ಮೈಸೂರಲ್ಲಿ ತೋರಿಸ್ಕೋಬೇಕಾದ್ರೆ ಈ ಸಲ ಬೇರೆ 11 days ದಸರಾ ಬಂದ್ಬಿಟ್ಟಿದೆ. ಒಂದಿನ ಎಕ್ಸ್ಟ್ರಾ ಸಿಕ್ಕಿದೆ ಸಿದ್ದರಾಮಯ್ಯನವರಿಗೆ. ಅದನ್ನು ಉಪಯೋಗಿಸಿಕೊಳ್ಳುವ, ಭರ್ಜರಿ ದಸರಾವನ್ನು ಮಾಡುವ, ಭರ್ಜರಿ ದಸರಾವನ್ನು ಮಾಡುವ. ಅದಕ್ಕಾಗಿ ಏರ್ ಶೋ ಅನ್ನು ಕ್ರಿಯೇಟ್ ಮಾಡಬೇಕು. ನಾನು ಅಲ್ಲಿ ಏರ್ ಶೋ ಮಾಡಬೇಕು ಮೈಸೂರಲ್ಲಿ. ಯಾವಾಗಲೂ ಬೆಂಗಳೂರಲ್ಲಿ ಆಗುತ್ತೆ, ಈ ಸಲ ಮೈಸೂರಲ್ಲಿ ಒಂದು ದಸರಾದಲ್ಲಿ ಏರ್ ಶೋ ಅನ್ನು ಮಾಡಿ ಇನ್ನೂ ಜನಸಂಖ್ಯೆಯನ್ನು ಎಳಿಬೇಕು, ಮೈಸೂರನ್ನು ಪುನಃ ನಾನು ಗುರುತಿಸುವಂಗೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು. ಆದರೆ ಸೆಕೆಂಡ್ ಅಜೆಂಡಾ ಏನಿದೆ? ಸೆಕೆಂಡ್ ಅಜೆಂಡಾ ಈಗ ಡಿಫೆನ್ಸ್ ಏನು ಜಾಗಗಳಿದಾವಲ್ವಾ, ಅಲ್ಲಿ ರೋಡ್ ಎಕ್ಸ್ಪ್ಯಾನ್ಷನ್ ಮಾಡುವಾಗ ಡಿಫೆನ್ಸಿನ ಜಾಗವನ್ನು ಅಕ್ವಿಜಿಷನ್ ಮಾಡ್ಕೊಳ್ಳಿಕ್ಕೆ ಸ್ಟೇಟ್ ಗವರ್ಮೆಂಟ್ಗೆ ಯಾವ ರೈಟ್ಸು ಇಲ್ಲ. ಇಟ್ಸ್ ವೆರಿ ಟಫ್. ಡಿಫೆನ್ಸ್ ಜಾಗವನ್ನು ನೀವು ಅಕ್ವೈರ್ ಮಾಡಿಕೊಂಡು ಅದನ್ನು ರಸ್ತೆ ಮಾಡಲಿ ಅಥವಾ ಇನ್ನಿತರ ಇದಕ್ಕಾಗಿ ಉಪಯೋಗಿಸ್ಕೊಳ್ಳಿಕ್ಕೆ. ಸೊ 2 ಅಜೆಂಡಾ ಅದಕ್ಕಾಗೂ ಹೋಗಿದ್ದಾರೆ. ಈಗ ನೋಡಿದ್ರೆ ನೀವು ದೇವನಹಳ್ಳಿ ರೋಡ್ ನೋಡಿದ್ರೆ ಡಿಫೆನ್ಸ್ ಬರುತ್ತೆ ನಿಮಗೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ನೀವು ನೋಡಿ, ಓಲ್ಡ್ ಏರ್ಪೋರ್ಟ್ ರೋಡ್ಗೆ ಹೋದ್ರೆ ಡಿಫೆನ್ಸ್ ರೋಡ್ ಬರುತ್ತೆ ನಿಮಗೆ. ಈ ಕಡೆ ಹೋದ್ರೆ ಮೈಸೂರು ರೋಡ್ಗೆ ಹೋದ್ರೆ ಡಿಫೆನ್ಸ್ ಬರುತ್ತೆ. ನೀವು ಓಲ್ಡ್ ಮೆಡ್ರಾಸ್ ರೋಡ್ಗೆ ಹೋದ್ರೆ ಡಿಫೆನ್ಸ್ ಅವರ ಜಾಗ ಇದೆ. ನೀವು ಸಿಟಿಯಲ್ಲಿ ನೋಡಿದ್ರು ದೇರ್. ಸೊ ಅಂತ ಕೆಲವು ಪ್ರಾಜೆಕ್ಟ್ಗಳನ್ನು ಇಟ್ಕೊಂಡು ಇಲ್ಲ ನಮಗೆ ಇದು ಒಂದು ನೀವು ಉಪಯೋಗ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಬಟ್ ಕರ್ನಾಟಕದ ಜನತೆ ಅಷ್ಟೇನು ಮೂರ್ಖರು ಅಲ್ಲ. ಹೋಗಿದ್ದು ಬರೀ ಅಷ್ಟು ಮಾತ್ರಕ್ಕೆ. ಇಬ್ರು ಒಟ್ಟಿಗೆ ಯಾಕೆ ಹೋಗ್ತಾರೆ? ಒಂದಿನ ಒಬ್ಬ ಯಾಕೆ ಮುಂಚೆ ಹೋಗ್ತಾನೆ, ಒಂದಿನ ಯಾಕೆ ಹೋಗ್ತಾನೆ? ಸುರ್ಜೇವಾಲಾ ಇವತ್ತೇ ಮೀಟಿಂಗ್ ಮುಗಿಸ್ಕೊಂಡು ಏನಕ್ಕೆ ವಾಪಸ್ ಹೋಗ್ತಾರೆ? ಆಲ್ಮೋಸ್ಟ್ 138 ಪೈಕಿ 90 ಜನನ್ನು ಸುರ್ಜೇವಾಲಾ ಅವರು ಇಂಟರ್ವ್ಯೂ ಮಾಡಿದ್ದಾರೆ. ಇಂಟರ್ವ್ಯೂ, ಇಟ್ ಇಸ್ ನಾಟ್ ಡಿಸ್ಕಷನ್. 1-to-1 ಇಂಟರ್ವ್ಯೂ ಮಾಡ್ದಂಗೆ ನಿನ್ನ ಯೋಗ್ಯತೆ ಏನೋ, ನಮ್ಮ ಸಚಿವರ ಯೋಗ್ಯತೆ ಏನೋ, ಏನಾಗಬೇಕು ಏನಾಗಬಾರ್ದು, ಯಾರು ಏನು ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ಸರ್, ಪಕ್ಕದಲ್ಲಿ ಟೈಪಿಸ್ಟ್ ಇಟ್ಕೊಂಡಿದ್ದಾರೆ, ಮತ್ತೆ ಡೋರ್ ಕಾಯೋದಕ್ಕೆ ಇಲ್ಲಿ ಲೋಕಲೇಟ್ಸ್ ಯೂಸ್ ಮಾಡಿಲ್ಲ, ಅವರು ಡೆಲ್ಲಿನೇ ಕರ್ಕೊಂಡಿದ್ದಾರೆ. ಅಂದ್ರೆ ಲೀಕ್ ಆಗಬಾರ್ದು. ಒನ್ ಥಿಂಗ್ ಲೀಕ್ ಪ್ರಶ್ನೆ ಉತ್ತರ ಬರೆದವನು ಹೊರಗಡೆ ಬಂದು ಹೇಳ್ತಾನಲ್ಲ, ಪ್ರಶ್ನೆ ಪತ್ರಿಕೆ ಸೋರದ ಇರ್ಬೋದು, ಉತ್ತರ ಪತ್ರಿಕೆನೂ ಸೋರದಂಗೆ ನೋಡ್ಕೊಬಹುದು. ಬಟ್ ಬರ್ದವನು ಹೊರಗಡೆ ಬಂದು ಹೇಳ್ತಾವನಲ್ಲ, ನಾನು ಏನ್ ಬರ್ದಿದ್ದೀನಪ್ಪ, ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮ್ಗೆ ಗೊತ್ತಿರ್ತಲ್ಲ. ಸೊ ಬರ್ದವ್ರು ಯಾರು ಡೆಲ್ಲಿಯವರಲ್ಲ, ಬರ್ದವರೆಲ್ಲ ಕರ್ನಾಟಕದವರೇ. ಆ ಬರ್ದವ್ರು ಇಬ್ರು ಕೂಡ ಒಬ್ಬೊಬ್ಬರ ಬಣದವ್ರೆ. ಅವರು ಬರೆದ್ಬಿಟ್ಟು ಸೀದಾ ಅಣ್ಣನಿಗೆ, ದೊಡ್ಡಣ್ಣನಿಗೆ, ಇಲ್ಲಾಂದ್ರೆ ಚಿಕ್ಕಣ್ಣನಿಗೆ ಫೋನ್ ಮಾಡ್ತಾರೆ. ಅರ್ಥ ಆಯ್ತಾ ಅಣ್ಣ, ನಾನು ನಿಮ್ಮ ಹಿಂಗೆ ಕೇಳಿದ್ರು, ನಾನು ಹಿಂಗೆ ಹೇಳಿದೆ ಅಂತ. ಎರಡೂ ಬಣದಲ್ಲೂ ಜನ ಬಿಟ್ಟಿರ್ತಾರೆ. ಸುರ್ಜೇವಾಲಾ ಎಸ್ ಈಸ್ ಎ ಗುಡ್ ಲೀಡರ್. ಸೊ ಈಗ ನೋಡಿದ್ರೆ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಹರಿಯಾಣ ರಾಜಕೀಯದಲ್ಲಿ ಮಾತ್ರ ಇರುವುದಲ್ಲ ಸುರ್ಜೇವಾಲಾ, ರಾಷ್ಟ್ರೀಯ ರಾಜಕಾರಣದಲ್ಲಿ ಇರುವುದು ಮಾತ್ರ ಅಲ್ಲ, ಹೈಕಮಾಂಡಿನಲ್ಲಿ ಸ್ಟ್ರಾಂಗ್ ಒಂದು ಹೋಲ್ಡ್ ಅನ್ನು ಇಟ್ಕೊಂಡಂತ ಸುರ್ಜೇವಾಲಾ. ಬಟ್ ಇಲ್ಲಿಯ ಸೀಕ್ರೆಟ್ ಅನ್ನು ಹಿಡ್ಕೊಳ್ಳುವಷ್ಟು ದೊಡ್ಡ ಮಟ್ಟಿಗೆ ಸುರ್ಜೇವಾಲಾ ಅವರು ಇಲ್ಲಿ ಬೆಳೆದಿರ್ಲಿಕ್ಕಿಲ್ಲ. ಯಾಕಂದ್ರೆ ಇಟ್ ಇಸ್ ಸ್ಟೇಟ್ ಪಾಲಿಟಿಕ್ಸ್. ಅವರು ಉಸ್ತುವಾರಿ ವಹಿಸ್ಕೊಳ್ಬಹುದು, ಗೈಡೆನ್ಸ್ ಕೊಡ್ಬೋದು, ಬಿಟ್ರೆ ಇಲ್ಲಿ ಅವರನ್ನು ನಾನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀನಿ ಅನ್ನೋದು ತಪ್ಪು. ಯಾಕಂದ್ರೆ ಲೋಕಲ್ ಲೀಡರ್ ಆದಂತಹ ಸಿದ್ದರಾಮಯ್ಯನವರು ಇರುವಾಗ, ದಿಗ್ಗಜರಿರುವಾಗ, ಅಥವಾ DK ಶಿವಕುಮಾರ್ ಇರುವಾಗ, ಇಲ್ಲಿ ಖರ್ಗೆ ಅಂತಹ ಡಿಫ್ರೆಂಟ್ ಪರಮೇಶ್ವರ್ ಅಂತ ಕೆಲವು ಬಣಗಳಿದಾವೆ ಇಲ್ಲಿ. ಆ ಎಲ್ಲ ಬಣಗಳನ್ನು ತನ್ನ ಅಂಡರಲ್ಲಿ ಇಟ್ಕೊಳ್ತೀನಿ, ತಾನು ಹೆಡ್ ಮಾಸ್ಟ್ರು, ನಾನು ಹೇಳ್ದಂಗೆ ಅದನ್ನು ಇಟ್ಕೊಂಡಿದ್ದಾರೆ. ಯಾರು ಹೊರಗಡೆ ಹೇಳಿ ನೀನು ಹೋಗಿ ಹೇಳ್ಬೇಡ ಅಂತ ಹೇಳಿದ್ರೆ, ಏನಿದು ಮಂಜುನಾಥನ ಪ್ರಮಾಣ ಮಾಡು, ತಿರುಪತಿ ದೇವರನ್ನು ಮುಟ್ಟಿ ಹೇಳು, ಅದೇನು ಏನಿಲ್ಲ. ಐ ಡೋಂಟ್ ಥಿಂಕ್ ಸೊ ದ್ಯಾಟ್ ಸೀಕ್ರೆಟ್ ವಿಲ್ ರಿಮೈನ್ ದೇರ್. ಅದರ ಒಟ್ಟಿಗೆ ಸುರ್ಜೇವಾಲಾ ಅವರು ಇವತ್ತೇ ವಾಪಸ್ ಹೋಗೋದು, ಇಂಟರ್ವ್ಯೂ ಮುಗಿಸ್ಕೊಂಡು DCM ಮತ್ತೆ CM ಇಬ್ರು ರೀಚ್ ಆಗೋದು. ಇದನ್ನು ಏನನ್ನು ತೋರಿಸುತ್ತೆ ಅಂದ್ರೆ, ಈಗ ನಾಳೆ ಟುಮಾರೋ, ನಾಳೆ ಸಂಜೆ, ನಮ್ಮ ಮಾಹಿತಿ ಪ್ರಕಾರ ನಾಳೆ ಸಂಜೆ DCM, CM ಮತ್ತೆ ಸುರ್ಜೇವಾಲಾ ಅವರ ಒಂದು ಮೀಟಿಂಗ್ ಇದೆ.